ಆಧುನಿಕತೆ ಬೆಳೆದಂತೆ ಈ ಟೆಕ್ನಾಲಜಿ ಹೆಚ್ಚಳವಾಗಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಮಾಹಿತಿಯೂ ಕೈ ಬೆರಳಲ್ಲೇ ಸಿಗುತ್ತೆ ಅನ್ನೋದು ಒಂದು ನಿಟ್ಟಿನಲ್ಲಿ ಪುಸ್ತಕಗಳನ್ನು ಓದುವಂಥವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಕಾರಣ ಕೇವಲ ಇಂಟರ್ನೆಟ್ ಅಷ್ಟೇ ಅಲ್ಲ, ಮನುಷ್ಯರ ಅಥವಾ ನಮ್ಮ ಒಂದು ಮೈಂಡ್ಸೆಟ್ ಹಂಗೆ ಆ ರೀತಿಯಾಗಿ ಕ್ರಿಯೇಟ್ ಆಗಿದೆ. ಸೊ ನಾವು ಎಲ್ಲವನ್ನು ಕೂಡ ಈಸಿಯಾಗಿಯೇ ಪಡ್ಕೊಳ್ಬೇಕು ಅಥವಾ ಸರಳವಾಗಿಯೇ ಪಡ್ಕೊಳ್ಬೇಕು ಅಂತ ತಿಳ್ಕೊಂಡು ನಾವು ಟೆಕ್ನಾಲಜಿಯನ್ನು ಹೆಚ್ಚು ಬಳಕೆ ಮಾಡ್ತಾಯಿದ್ವಿ. ಆದರೆ ಟೆಕ್ನಾಲಜಿ ಕೂಡ ಅವಶ್ಯಕವೇ ಕೂಡ ಹೌದು. ಯಾಕಂದರೆ ಎಜುಕೇಷನ್ ಸಿಸ್ಟಮಲ್ಲಿ ನಾವು ಎಲ್ಲವನ್ನೂ ಕೂಡ ಆಫ್ಲೈನ್ ಸ್ಟಡಿ ಮಾಡೋದು ಕೂಡ ಕಷ್ಟವೇ ಹೌದು. ಯಾಕಂದರೆ ನಾವು ಈ ಒಂದು ಸ್ಪೀಡ್ ಆಗಿರುವ ಕಾಂಪಿಟೇಟಿವ್ ಯುಗದಲ್ಲಿ ನಾವು ಇರೋದರಿಂದ ನಮಗೆ ಟೆಕ್ನಾಲಜಿ ಬಹಳ ಅವಶ್ಯಕ ಇದೆ, ಅದನ್ನು ಒಪ್ಕೊಳ್ಬೇಕು. ಆದರೆ ಅದರೊಂದಿಗೆ ಈ ಪುಸ್ತಕವನ್ನು ಓದೋದ್ರಿಂದ ಕೆಲವು ಉಪಯೋಗಗಳು ನಮಗೆ ಇವೆ, ಅವುಗಳನ್ನು ಮರಿಬಾರ್ದು. ಪುಸ್ತಕಗಳು ನಮಗೆ ಅವಶ್ಯಕವೇ ಇಲ್ಲ ಅಂಥೇಳಿ ಯಾವಾಗಲೂ ಕೂಡ ನಾವು ಏನು ಮಾಡಬಾರ್ದು, ಅವುಗಳನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಆದಷ್ಟು ಪುಸ್ತಕಗಳನ್ನು ಹೆಚ್ಚು ಓದೋದ್ರಿಂದ ನಮಗೆ ಏನು ಲಾಭ ಇದೆ ಅಂತ ನೋಡಿದಾಗ ಮೊದಲಿಗೆ ನಾವು ಹೇಳ್ಬೋದು, ಪುಸ್ತಕಗಳನ್ನು ಓದೋದ್ರಿಂದ ನಮ್ಮ ಕಣ್ಣಿನ ಮೇಲೆ ಮತ್ತು ನಮ್ಮ ಆರೋಗ್ಯದ ಮೇಲೆ ಯಾವುದೇ ರೀತಿಯಾದ ದುಷ್ಪರಿಣಾಮ ಬೀರೋದಿಲ್ಲ. ಇದರೊಂದಿಗೆ ಪುಸ್ತಕಗಳನ್ನ ಓದೋದ್ರಿಂದ ನಮ್ಮ ಮೈಂಡ್ ಏನಾಗುತ್ತೆ, ಕಾನ್ಸಂಟ್ರೇಟ್ ಆಗುತ್ತೆ. ಬೇರೆ ಕಡೆ ನಮ್ಮ ಮೈಂಡ್ ಏನು ಹೋಗೋದಿಲ್ಲ, ಚಲಿಸೋದು ಅಥವಾ ಬೇರೆ ಕಡೆ ಹೋಗೋದಿಲ್ಲ. ಸೊ ಇನ್ನೊಂದು ಹೇಳಬೇಕಂತಂದರೆ, ಪುಸ್ತಕಗಳನ್ನು ನಾವು ಕಲೆಕ್ಟ್ ಮಾಡಿ ಇಡೋದ್ರಿಂದ ನಾವು ದಿನಾಲೂ ಆ ಪುಸ್ತಕಗಳನ್ನು ನೋಡೋದ್ರಿಂದಲೂ ಕೂಡ ನಮ್ಮ ಮೈಂಡ್ ಏನಾಗುತ್ತೆ ಅಂದರೆ, ಪುಸ್ತಕಗಳನ್ನ ಓದಬೇಕು, ಅದರಲ್ಲಿರೋ ವಿಷಯವನ್ನು ತಿಳ್ಕೊಳ್ಬೇಕು, ಈ ಪುಸ್ತಕದಲ್ಲಿ ಇದೇ ವಿಷಯ ಇದೆ ಅನ್ನೋದು ನಮ್ಗೆ ಆವಾಗ ನೆನಪು ಕೂಡ ಆಗ್ತಾ ಇರತ್ತೆ. ಸೊ ಈ ಕಾರಣದಿಂದಲೂ ಕೂಡ ನಮಗೆ ಪುಸ್ತಕಗಳನ್ನು ಓದೋದು ಅವಶ್ಯಕ. ಇನ್ನು ಮುಂದುವರಿಯುತ್ತಿರುವ ಅಥವಾ ಬೆಳವಣಿಗೆ ಹೊಂದುತ್ತಿರುವಂತಹ ಇಂತಹ ಯುಗದಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಇದು ಕೂಡ ಒಂದು ಭಾಳ ವಿಶೇಷವಾಗಿರುವಂಥದ್ದು. ಯಾಕಂತಂದ್ರೆ ನಾವು ಈ PUC ವರೆಗೂ ಕೂಡ ವಿದ್ಯಾರ್ಥಿಗಳಲ್ಲಿ ಈ ಟೆಕ್ನಾಲಜಿಯನ್ನು ಕಡಿಮೆ ಮಾಡಿ ಹೆಚ್ಚು ಪುಸ್ತಕಗಳನ್ನು ಓದುವಂಥ ಹವ್ಯಾಸವನ್ನು ಅವರಲ್ಲಿ ನಾವು ಬೆಳೆಸಬೇಕಾಗತ್ತೆ. ಆವಾಗ ಮಾತ್ರ ಅವ್ರು ಏನು ಮಾಡ್ತಾರೆ, ಈ ಪುಸ್ತಕಗಳಿಗೆ ಇರುವಂಥ ಮಹತ್ವವನ್ನು ತಿಳ್ಕೊಳ್ತಾರೆ. ಇನ್ನು ಟೆಕ್ನಾಲಜಿ ಬಗ್ಗೆ ಹೇಳಬೇಕಂತಂದರೆ, ನಮಗೆ ಬೇಕಾದಂಥ ಎಲ್ಲ ಮಾಹಿತಿಯೂ ಕೂಡ ನಮಗೆ ಸಿಗುತ್ತೆ. ನಾವು ಯಾವುದೇ ಮಾಹಿತಿಯನ್ನು ನಾವು ಪಡ್ಕೊಳ್ಬೋದು. ಆದರೆ ಇಲ್ಲಿರುವಂಥ ದುಷ್ಪರಿಣಾಮ ಅಥವಾ ಅನುಕೂಲತೆಗೆ ಸಂಬಂಧಪಟ್ಟ ನೋಡೋದಾದ್ರೆ, ದುಷ್ಪರಿಣಾಮ ಏನಾಗ್ಬೋದು ಅಂದರೆ, ನಮ್ಮ ಕಣ್ಣಿನ ಮೇಲೆ ಮತ್ತು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತೆ. ಇನ್ನು ಉಪಯೋಗ ಅಂತಂದರೆ, ಭಾಳ ಸ್ಪೀಡಾಗಿ ನಾವು ಅಂದುಕೊಂಡಂತೆ ಅಥವಾ ನಮಗೆ ಬೇಕಾದಂಥ ಎಲ್ಲ ಮಾಹಿತಿಯನ್ನು ನಾವು ಭಾಳ ಬೇಗನೆ ಪಡ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ಅದರಿಂದ ಈ ಇಂಟರ್ನೆಟ್ಟು ಅಥವಾ ಮೊಬೈಲು ಇವೆಲ್ಲ ಏನಿವೆ ಅಂತಂದ್ರೆ ನಮಗೆ ಈ ಶಿಕ್ಷಣದಲ್ಲಿ ಭಾಳ ಹೆಲ್ಪ್ ಆಗ್ತವೆ. ಅದರೊಂದಿಗೆ ಪುಸ್ತಕಗಳನ್ನ ಓದುವುದನ್ನು ಕೂಡ ಕಡಿಮೆ ಮಾಡಬಾರ್ದು, ಅದರಿಂದ ಕೂಡ ಭಾಳ ಅನುಕೂಲ ಇದೆ.